ಎಂಥ ಬಡವನಾದರೂ ಕೂಡ ಇವತ್ತು ಶ್ರೀಮಂತಿಕೆಯನ್ನು ನೋಡ್ಬೋದು ಅಥವಾ ಒಂದು ಒಳ್ಳೆ ಲಕ್ಷ ದುಡ್ಡನ್ನು ನೋಡ್ಬೋದು ದುಡ್ದು ಅಂತೇಳಿ ಕೃಷಿನಲ್ಲಿ ಅಂತ ಏನಾರು ಅಂದ್ಕೊಂಡಿದ್ರೆ ಅದು ಇವತ್ತಿಗೆ ದಾಳಿಂಬೆ ಬೆಳೆ. 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ, ನನಗೆ 30 ಲಕ್ಷ ರೂಪಾಯಿ ಬಂದಿತ್ತು. ನ್ಯೂಸ್ ಮಲಣ್ಣ ಎಲ್ಲ ವೀಕ್ಷಕರಿಗೆ ಕೃಷಿ ಖುಷಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿನವ್. ನಾವಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚಿಕ್ಕದೇವನೂರಿನಲ್ಲಿರುವಂಥದ್ದು. ಈ ಭಾಗದಲ್ಲಿ ಏನು ಬಹುತೇಕವಾಗಿ ತೆಂಗು ಆಗಿರಬಹುದು, ರಾಗಿ ಆಗಿರಬಹುದು, ಈ ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ಆಧುನೀಕರಣ ಕೃಷಿ ಏನಿದೆ ಅದು ಬದಲಾಗ್ತಾ ಬಂದಂತೆ ಇಲ್ಲಿನ ರೈತರುಗಳು ಕೂಡ ದಾಳಿಂಬೆ ಕೃಷಿ ಈ ರೀತಿ ಹೊಸದು ಏನಿದೆ ಅದ್ರ ಕಡೆ ಕೂಡ ಮುಖ ಮಾಡಿರುವಂಥದ್ದು. ಈ ಭಾಗದಲ್ಲಿ ಈಗ ಬಹುತೇಕ ರೈತರು ದಾಳಿಂಬೆ ಕೃಷಿಯನ್ನ ಅವಲಂಬಿಸಿಕೊಂಡಿದ್ದಾರೆ. ಈಗ ನಮ್ಮೊಟ್ಟಿಗೆ ಒಬ್ರು ರೈತರಿದ್ದಾರೆ, ನಾನು ಅವ್ರನ್ನ ಕೂಡ ನಿಮ್ಮೊಟ್ಟಿಗೆ ಪರಿಚಯ ಮಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇವತ್ತು ನಮ್ಮ ಜೊತೆ ಇರುವಂತವ್ರು ರವಿ ಚಿಕ್ಕದೇವನೂರು ಅಂತ. ಇವರು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ, ಹಾಗೆ ಕೃಷಿ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾವಿವತ್ತು ರವಿ ಚಿಕ್ಕದೇವನೂರು ಅವರ ದಾಳಿಂಬೆ ತೋಟದಲ್ಲಿ ಇರುವಂತದ್ದು. ಈ ದಾಳಿಂಬೆ ಕೃಷಿ ಏನಿದೆ, ಇದರಿಂದ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟ ಇದೆ, ಯುವ ಜನರು ಇದನ್ನ ಪ್ರಯತ್ನ ಪಡಬಹುದಾ, ಕೃಷಿ ಕಡೆಗೆ ತಮ್ಮ ಒಲವನ್ನು ತೋರಿಸಬಹುದಾ, ಇದರಿಂದ ಯಾವ ರೀತಿಯಾದಂತಹ ಲಾಭ ಗಳಿಸಬಹುದು ಅನ್ನುವಂಥದ್ದನ್ನ ಎಲ್ಲ ನಾನು ಅವರಿಂದನೇ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ, ನಮ್ಮ ತೋಟ ತೋರಿಸ್ತೇನೆ. ಓಕೆ ಸರ್. ಬಡವರಿಗೆ ಇವತ್ತಿನ ಜೀವನಾಧಾರ ಅಥವಾ ಬಯಲುಸೀಮೆ ಭಾಗದಲ್ಲಿ ಕೃಷಿ ಬರೀ ತೆಂಗು, ರಾಗಿ, ಜೋಳ, ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು ಈ ಥರದ ಬೆಳೆಗಳನ್ನೇ ಬೆಳೀತಾ ಇದ್ದು. ಕಳೆದ 10 ವರ್ಷದ ತರುವಾಯ ಇಲ್ಲಿಗೆ ಒಂದು ಬೆಳೆ ತಮ್ಮನ್ನು ಆವರಿಸೋಕ್ಕೆ ಶುರು ಮಾಡಿದೆ. ಅದು ಯಾವುದು ಅಂದರೆ ದಾಳಿಂಬೆ. ಎಂಥ ಬಡವನಾದರೂ ಕೂಡ ಇವತ್ತು ಶ್ರೀಮಂತಿಕೆಯನ್ನು ನೋಡ್ಬೋದು ಅಥವಾ ಒಂದು ಒಳ್ಳೆ ಲಕ್ಷ ದುಡ್ಡನ್ನು ನೋಡ್ಬೋದು ದುಡ್ದು ಅಂತೇಳಿ ಕೃಷಿನಲ್ಲಿ ಅಂತ ಏನಾರು ಅಂದ್ಕೊಂಡಿದ್ರೆ ಅದು ಇವತ್ತಿಗೆ ದಾಳಿಂಬೆ ಬೆಳೆ. ಸುಮಾರು 14 ತಿಂಗಳು ಬೆಳೆಸಿ ಹಣ್ಣಿಗೆ ಬಿಟ್ಟರೆ 6 ತಿಂಗಳಾಗತ್ತೆ. ಮೊದಲನೇ ಬೆಳೆ ಕೊಯ್ಲಿಕ್ಕೆ ನಾವು ಸರಿಸುಮಾರು 20 ತಿಂಗಳು ಕಾಲ ತಗೊಳ್ತದೆ. ಈಗ ನಾವು ನಿಂತಿರೋದು ಇದು 3 ವರ್ಷದ ಗಿಡ, 2ನೇ ಬೆಳೆ ದಾಳಿಂಬೆ ನಾವು ಬೆಳೀತಾ ಇದ್ದೀವಿ. ಏನು ಅಂತಂದರೆ, ನಾವು ಮೊದಲು ಸೊಸಿಯನ್ನು ನಟ್ಟಿದ್ರೆ, ಇವಾಗೆಲ್ಲ ಟಿಶ್ಯೂ ಕಲ್ಚರ್ ಸೊಸಿ ಬಂದಿದೆ. ಮುಂಚೆಲ್ಲ ಗೂಟಿ ಸೊಸಿ ಬರ್ತಾ ಇತ್ತು. ಆ ಟಿಶ್ಯೂ ಕಲ್ಚರ್ ಸೊಸಿಯನ್ನು ನೆಟ್ಟು 1 ವರ್ಷ ಬೆಳೆಸ್ಬೇಕು. ಕೆಲವರು 12 ತಿಂಗಳು, 14 ತಿಂಗಳು, 18 ತಿಂಗಳು ಈ ಥರ ಬೆಳೆಸ್ತಾರೆ. ಆ ಬೆಳೆಸಿದ ತರುವಾಯ ಆದಮೇಲೆ ಈ ದಾಳಿಂಬೆ ಈಗ ಇದು 2ನೇ ಬೆಳೆ ನಮ್ಮದು. ಒಂದು ಎಕರೆ ನಾವು ಈ ಒಂದು ಇದಕ್ಕೆ 12x12 ಮತ್ತು 12 ಉದ್ದ ಆಗಲ 12 ಸೈಜ್ಗೆ ದಾಳಿಂಬೆ ಗಿಡ ನೆಟ್ಟಿದ್ದೀವಿ ನಾವು. ಇದು ಸರಿಯಾದ ಡೈಮೆನ್ಷನ್ 10-14ಕ್ಕೂ ಹಾಕ್ತಾರೆ, 12-12ಕ್ಕೂ ಹಾಕ್ತಾರೆ, ಕೆಲವರು 10-12ಕ್ಕೂ ಹಾಕ್ತಾರೆ. ಇವತ್ತಿಗೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ 12-12 ಹಾಕಿದರೆ 1 ಎಕರೆಗೆ 290-300 ಸೊಸೆಯನ್ನು ನಡ್ಬೋದು. ಅದೇ ರೀತಿ ಇದಕ್ಕೆ ಈ ಹೋದ ವರ್ಷ ನಮ್ಗೆ ಈ ವರ್ಷದಕ್ಕಿಂತ ಬೆಳೆ ಹೋದ ವರ್ಷ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಗಿಡ ನೆಟ್ಟು ಹಣ್ಣು ಕುಯ್ಯೋದ್ರ ತನಕ ಸುಮಾರು 2,500 2,500 ರೂಪಾಯಿ ಖರ್ಚು ವೆಚ್ಚ ಬರುತ್ತೆ. 2ನೇ ವರ್ಷದಲ್ಲಿ ಖರ್ಚು ಕಡಿಮೆ ಇರುತ್ತೆ. ಯಾಕೆಂದರೆ ನಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿಯಾಗಿರುತ್ತದೆ. ಬರೀ ಗಿಡಕ್ಕೆ ಬೇಕಾಗುವಂಥ ಔಷಧಿ ಗೊಬ್ಬರ ಅಷ್ಟೇ ನಾವು ನೋಡೋವಂಥದ್ದಾಗಿರುತ್ತದೆ. ಈ ಹೋದ ವರ್ಷ ನಾವು ಈ ಒಂದು ಗಿಡದಲ್ಲಿ 18 kg ಹಣ್ಣನ್ನು ಬೆಳೆದಿದ್ದು ಸರಿಸುಮಾರು 220-25 ರೂಪಾಯಿ ರೇಟ್ ಸಿಕ್ಕಿತ್ತು. ಆದರೆ ಈ ವರ್ಷ ನಮ್ಮ ಒಂದು 25 kg 30 kg ನಿರೀಕ್ಷಣೆಯಲ್ಲಿದ್ದು ನಾವು 2ನೇ ವರ್ಷ ಆಗಿರೋದ್ರಿಂದ. ಆದರೆ ಈ ವರ್ಷ ನಮ್ಮ ವಾತಾವರಣ ಚೆನ್ನಾಗಿಲ್ಲದ ಕಾರಣ ಬರೀ ನಾವು ಏನು ಫ್ಲವರಿಂಗ್ ಸೆಟ್ ಮಾಡೋ ಟೈಮಿಂದ ಇಲ್ಲಿವರೆಗೂ 3-3.5 ತಿಂಗಳು ಸೂರ್ಯನ ನಾವು ಒಂದು ದಿವಸ ಪೂರ್ಣ ಪ್ರಮಾಣದಲ್ಲಿ ಸೂರ್ಯನ ರಶ್ಮಿ ನಮ್ಮ ಗಿಡದ ಮೇಲೆ ಬಿಡದಿದ್ದ ಕಾರಣಕ್ಕಾಗಿ ಇದಕ್ಕೆ ಆಂಥ್ರಾಸ್ ಅಥವಾ ಬೈಟ್ ಆಫ್ ಅಂತ ಆಗುತ್ತೆ. ಇದು ನಮ್ಮ ಈ ವರ್ಷದ ಒಂದು ದಾಳಿಂಬೆಗೆ ಒಂದು ಭಾಳ ಸೆಟ್ ಬ್ಯಾಕ್ ಅಂತ ಏನು ಹೇಳ್ತೀವಿ, ಭಾಳ ಒಂದು ಹೊಡೆತ ರೈತರಿಗೆ ಅಥವಾ ನಮ್ಮ ಕೃಷಿಕರ ಬದುಕಿಗೆ ಭಾಳ ಹೊಡೆತ ಬಿದ್ದಿದೆ. ಕಳೆದ ಬಾರಿ ರೇಟು 225 ರೂಪಾಯಿ ಇತ್ತು ನಮಗೆ 1 kg ದಾಳಿಂಬೆ. ನಾನು ಈ ಗೌರಿ ಹಬ್ಬದ ಸಂದರ್ಭದಲ್ಲಿ ಕೊಟ್ಟಾಗ ಇವತ್ತು 150 ರೂಪಾಯಿ 140 ರೂಪಾಯಿಗೆ ಬಂದಿದೆ. ಒಂದು ಕಡೆ ಬೆಳೆ ಕುಂಠಿತ, ಒಂದು ಕಡೆ ರೇಟ್ ಕೂಡ ಕಡಿಮೆ ಆಗಿದೆ. ಇದು ಇವತ್ತಿಗೆ ದಾಳಿಂಬೆಗೆ ಕಷ್ಟ. ಆದರೆ ಇದರಷ್ಟು ಆದಾಯ ಮತ್ತಾವುದ್ರಲ್ಲೂ ಗಳಿಸೋದಕ್ಕೆ ಸಾಧ್ಯವಾಗಿಲ್ಲ.
ನಾವು 1 ಎಕರೆಗೆ ಸರಿಸುಮಾರು 6 ರಿಂದ 7.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಮೊದಲನೇ ವರ್ಷ ಅದರ ಆದಾಯ ಬಹುತೇಕ ಬಂದ್ಬಿಡುತ್ತೆ. ಇಲ್ಲ ಒಂದು ಸ್ವಲ್ಪ 50,000 1 ಲಕ್ಷ ಕಡಿಮೆ ಆದ್ರೂ ಕೂಡ 2ನೇ ವರ್ಷದಿಂದ ಅದರ ಆದಾಯ ಕನಿಷ್ಠ ನಾವು ಒಂದು 10 ವರ್ಷ ಇಟ್ಕೋಬಹುದು, 7-8 ಬೆಳೆ ಬೆಳಿಬಹುದು. ಹಾಗಾಗಿ ಇವತ್ತು ನಮ್ಮ ಏನು ಯುವ ಜನತೆ ಈ ಒಂದು ದಾಳಿಂಬೆ ಆದಾಯವನ್ನ ನೋಡಿ ನಗರ ಪ್ರದೇಶದಲ್ಲಿ ಇದ್ದರೂ ಕೂಡ ಗ್ರಾಮೀಣ ಪ್ರದೇಶಕ್ಕೆ ಬಂದು ಅವರದ್ದ ಇದ್ದಂತ 1-2 ಎಕರೆ ಜಮೀನನ್ನ ಕೃಷಿಗೆ ಬಳಸೋದ್ರ ಜೊತೆಗೆ ಈ ದಾಳಿಂಬೆಯನ್ನ ಬೆಳೆದಕ್ಕೆ ಮುಂದಾಗಿದ್ದಾರೆ. ಸರಿಸುಮಾರು ಚಿಕ್ಕದೇವನೂರು ಒಂದು ಸಣ್ಣ ಊರಿನಲ್ಲಿ ಪ್ರಾರಂಭದಲ್ಲಿ ಒಬ್ರೋ ಇಬ್ರೋ 3 ಜನ ಮಾಡಿದ್ದು, ಈಗ ಸರಿಸುಮಾರು ಊರಿನಲ್ಲಿ ಒಂದು 60-70 ಜನ ಈ ದಾಳಿಂಬೆ ಕೃಷಿಯನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭಾಗದಲ್ಲಿ ಕಾಮೇನಹಳ್ಳಿ ಇರ್ಬೋದು, ಮಾಚ್ಕೋಡ್ನಹಳ್ಳಿ, ಕಾರೇಹಳ್ಳಿ ಇರ್ಬೋದು, ಈ ಭಾಗದಲ್ಲಿ ನಾಗರಾಳು, ಗುಣಸಾಗರ ಇರ್ಬೋದು, ಚಿಕ್ಕದೇವನೂರು, ನಾಗರಾಳು, ನಿಡಘಟ್ಟ 4 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಾವಿರಾರು ಎಕರೆ ದಾಳಿಂಬೆಯನ್ನ ಮಾಡಿ ಒಂದಿಷ್ಟು ಆದಾಯ ಕಂಡಂತದ್ದು ಹೌದು. ನಾನು ಕಳೆದ ಬಾರಿ 700 ಗಿಡ ಅಂದ್ರೆ 2.5 ಎಕರೆ ದಾಳಿಂಬೆಯನ್ನ ಬೆಳೆದಿದ್ದೆ. ಮೊದಲನೇ ಅದು ನಾನು 2020-2023 ಲಾಕ್ಡೌನ್ ಆದ ಕಾರಣಕ್ಕಾಗಿ, ಅಂದ್ರೆ ಏನು ಕೊರೋನಾ ಮಹಾಮಾರಿ ಬಂದ ಕಾರಣಕ್ಕಾಗಿ ನಾವು ಒಂದಿಷ್ಟು ನಗರ ಪ್ರದೇಶದಲ್ಲಿ ತಿರುಗಾಟದ ಒಂದು ಜಂಜಾಟದಲ್ಲೇ ಇದ್ದು, ಅದಾದ್ಮೇಲೆ ಅದನ್ನ ನಾನು ವಾಪಸ್ ಕೃಷಿಗೆ ಬರಬೇಕು, ನಮ್ಮ ತೋಟ ತುಡಿಕೆ ಇದ್ರು ಕೂಡ ನಾವು ಒಂದಿಷ್ಟು ನೋಡಿರ್ಲಿಲ್ಲ. ಅದಾದ್ಮೇಲೆ ನಾನು 2020 ಬಂದ ಮೇಲೆ ಆಗಸ್ಟ್ನಲ್ಲಿ ನಾನು ಈ ದಾಳಿಂಬೆ ಸಸಿಯನ್ನು ನಟ್ಟಿ ಆದ್ಮೇಲೆ ನಾನು ಅದರ ನೆಕ್ಸ್ಟ್ 2022 ಮಾರ್ಚಿಗೆ ಅದನ್ನ ಹಣ್ಣಿಗೆ ಫ್ಲೂನಿಂಗಿಗೆ ಬಿಡ್ತೇವೆ. 18 ತಿಂಗಳಾಗಿತ್ತು ಸರಿಸುಮಾರು. ಆ ವರ್ಷ ನನಗೆ 700 ಗಿಡಕ್ಕೆ ಒಂದು 7 ಟನ್ ಹಣ್ಣನ್ನ ಕೊಯ್ದಿದ್ದೆ. ಅದರಲ್ಲಿ ಅವತ್ತಿಗೆ ನನಗೆ 150 ರೂಪಾಯಿ ರೇಟ್ ಸಿಕ್ಕಿತ್ತು. ಅದಾದ್ಮೇಲೆ 2ನೇ ವರ್ಷ ನಾನು ಅದೇ 700 ಗಿಡದಲ್ಲಿ 30 ಲಕ್ಷ ರೂಪಾಯಿ ನೋಡಿದ್ದೆ. ಅದರ ಖರ್ಚು ವೆಚ್ಚ ನಾನು ಮೊದಲನೇ ಬೆಳೆ ನನಗೆ 13 ಲಕ್ಷ ಖರ್ಚಾಗಿತ್ತು, 11 ಲಕ್ಷ ರೂಪಾಯಿ ಆದಾಯ ಬಂದಿತ್ತು. ಈ 2ನೇ ವರ್ಷ ನಾನು 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ, ನನಗೆ 30 ಲಕ್ಷ ರೂಪಾಯಿ ಬಂದಿತ್ತು. ಹೋದ ಬಾರಿ 3ನೇ ಬೆಳೆಯನ್ನ 700 ಗಿಡಕ್ಕೆ 23 ಟನ್ನು 225 ರೂಪಾಯಿ ಸರಿಸುಮಾನ 2ನೇ ದರ್ಜೆದ 150 ರೂಪಾಯಿ ನಂಗೆ ಕೊಟ್ಟು 43 ಲಕ್ಷ ರೂಪಾಯಿ ಆಗಿತ್ತು. ತುಂಬಾ ಒಳ್ಳೆ ಆದಾಯನ ಕಂಡಿದ್ದೆ. ಒಂದು 12 ಲಕ್ಷ ರೂಪಾಯಿ ಖರ್ಚು ಕೂಡ ಮಾಡಿದ್ದೆ. ಆದ್ರೆ ಈ ವರ್ಷ ನಮ್ಮ ಖರ್ಚು ವೆಚ್ಚ ಮತ್ತೆ ದಾಳಿಂಬೆ ಫಸಲು ಈ ವರ್ಷ ಆಕ್ಚುಲಿ ದ್ವಿಗುಣ ಆಗ್ಬೇಕಾಗಿತ್ತು. 43 ಲಕ್ಷ ಆಗಿರೋ ಕಡೆ 60-65 ಲಕ್ಷ ನಿರೀಕ್ಷೆಯಲ್ಲಿದ್ದು, ಇವತ್ತಿನ ಒಂದು ಮಾರ್ಕೆಟ್ನ ವ್ಯವಸ್ಥೆ, ಹಣ್ಣಿನ ಹಾಳಾಗುವ ರೀತಿ ಎಲ್ಲ ನೋಡಿದ್ರೆ ನಮ್ದು ಒಂದಿಷ್ಟು 50 ಲಕ್ಷಕ್ಕೆ ಬಂದ್ರೆ ನಮ್ ಖರ್ಚು ಒಂದು 15 ಲಕ್ಷಕ್ಕೆ ಮುಗಿದೆ. ಯಾಕೆಂದ್ರೆ ನಾವು ಒಂದು 9 ದಿವಸಕ್ಕೆ ನಾವು ಈ ಒಂದು ಔಷಧಿಯನ್ನ ಮಾಡುವಂತದ್ದು ಆಗ್ತಾ ಇತ್ತು. ಈಗೇನಾಗಿದೆ, ಇದು ಕಾರಣಕ್ಕೆ ಫಂಗಿಸೈಡ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ ಅದು 9 ದಿವಸಕ್ಕೆ ನಾವು ಸ್ಪ್ರೇ ಮಾಡೋದನ್ನ 5-6 ದಿವಸ 7 ದಿವಸಕ್ಕೆ ಸ್ಪ್ರೇಯನ್ನ ಮಾಡ್ತೇವೆ. ಹಾಗಾಗಿ ಸ್ಪ್ರೇ ವೆಚ್ಚ ಮತ್ತೆ ಗೊಬ್ಬರದ ವೆಚ್ಚ, ಆಮೇಲೆ ಈ ಸೈಜು ನಮ್ದು ಕಡಿಮೆ ಅಂದ್ರೆ ಹೋದ ಸತಿ 500 ಗ್ರಾಮ್ ಹಣ್ಣು ಬರ್ತಾ ಇತ್ತು, ಈ ಸತಿ 300 ಗ್ರಾಮ್ ನಮ್ದು ಕ್ರಾಸ್ ಆಗ್ತಾ ಇಲ್ಲ. ಒಂದು ಹಣ್ಣು 300 ಗ್ರಾಮ್ ಸರಿಸುಮಾರು ಆವರೇಜು, ಸಣ್ಣದು ಇರ್ಬೋದು ದೊಡ್ಡದು ಇರ್ಬೋದು. ಮುಂಚೆ 500 ಗ್ರಾಮ್ ನಮ್ಮ ಆವರೇಜ್ ಅತಿ ಹೆಚ್ಚು 700 ಗ್ರಾಮ್ ಬಂದಿತ್ತು. ಆದ್ರೆ ಒಂದು ಸೆಲೆಕ್ಟಿವ್ ಒಂದು ಆವರೇಜ್ ತಗೊಂಡ್ರೆ 400, 450, 500 ಗ್ರಾಮ್ ಎಚ್ಚೆತ್ತುವ ಕಾಯಿ ಬೆಳೀತಾ ಇತ್ತು, ಅವಾಗ ತೂಕ ಜಾಸ್ತಿ ಬರ್ತಿತ್ತು. ಈ ವರ್ಷದ ಇದು 300 ಗ್ರಾಮ್ 250 ಗ್ರಾಮ್ ಹಣ್ಣೆ ಜಾಸ್ತಿ ಬಂದಿದೆ. ಹಾಗಾಗಿ ಈ ವರ್ಷ ಒಂದಿಷ್ಟು ನಮಗೇನು ಬೆಳೆ ಹೊಡೆತ, ಪ್ರಕೃತಿಯ ಮುನಿಸು ಕಾರಣಕ್ಕಾಗಿ ನಮಗೆ ಬೆಳೆ ಹೊಡೆತವಾಗಿದೆ. ಏನು ಬಯಲುಸೀಮೆ ಭಾಗದಲ್ಲಿ ರಾಗಿ ಹುರುಳಿಕಾಳು ಬೆಳೆಯಕ್ ಆಗದಿರುವಂತ ನೆಲ ಏನಿತ್ತು, ನಾವು ಏನು ಬೇಸಾಯ ಮಾಡೋ ಟೈಮ್ನಲ್ಲಿ ಆ ಕಲ್ಲುಗಳ ರಾಶಿಯಲ್ಲಿ ನಮ್ಮ ಕುಳ ನೆಲವನ್ನ ಮುಟ್ತಿರ್ಲಿಲ್ವೋ ಅಂತ ಭೂಮಿನಲ್ಲಿ ದಾಳಿಂಬೆ ಬಹಳ ಚೆನ್ನಾಗಿ ಬರುತ್ತೆ. ಆದ್ರೆ ಶ್ರಮ ಅಷ್ಟೇ ಇದೆ. ಯಾಕೆ ಅಂತಂದ್ರೆ ದಾಳಿಂಬೆ ಬೆಳೆದು ನಾವು ಏನು ಈಸಿಯಾಗಿ ಬರುತ್ತೆ ಅಂತ ಅನ್ಕೋಬಾರ್ದು, ಬಹಳ ಸರಳವಾಗಿರೋದಿಲ್ಲ. ದಾಳಿಂಬೆ ಗಿಡ ನಟ್ಟಿದ್ರಿಂದ ಹಿಡಿದು ಕುಯ್ಯೋವರೆಗೂ ಕೂಡ ಟೆನ್ಷನ್ ಬೆಳೆನೇ ಆಗಿರುತ್ತದೆ. ಯಾಕೆಂದ್ರೆ ಗಿಡ ಬೆಳೆಸ್ಬೇಕಾದ್ರೆ ಒಂದಿಷ್ಟು ಸಮಸ್ಯೆಗಳನ್ನ ನೋಡಿರ್ತೇವೆ. ಎರಡನೇದಾಗಿ ಹೂವು ಸೆಟ್ ಆಗೋ ಟೈಮ್ನಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು, ಅದಕ್ಕೆ ಫಾಗಿನೇಷನ್ ಆಗ್ಲಿಕ್ಕೆ, ಪರಾಗಸ್ಪರ್ಶ ಆಗ್ಲಿಕ್ಕೆ ಜೇನು ನೊಣ ಬರಬೇಕು. ಆ ಟೈಮ್ನಲ್ಲಿ ನಾವು ಮಳೆ ಬರಲಿಲ್ಲ ಅಂದ್ರೆ ಜೇನು ನೊಣ ಬರೋದಿಲ್ಲ, ಅವು ಕೃತಕ ಜೇನು ತರಿಸ್ಬೇಕಾಗತ್ತೆ. ಅದಾದ್ಮೇಲೆ ಈ ಸೈಜಿಗೆ ಬಂದ ಮೇಲೆ ಇವತ್ತಿನ ಆಂಥ್ರಾಸ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ಒಂದಿಷ್ಟು ಕಾಯಿಗಳು ಆ ತರ ಬರುವಂತದಕ್ಕೆ ಈ ರೀತಿಯ ಕಾಯಿಗಳು ಬಂದು ಬಿದ್ದು ಹೋಗುವಂತದ್ದು ಕೂಡ ಆಗಿರುತ್ತೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.